ಹಿಂದಿನ ಕಾಲದ ಒಂದೊಂದೇ ಸಂಸ್ಕೃತಿಗಳು ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ಕಬ್ಬಿನ ಹಾಲು, ನೊರೆ ಹಾಲು ತಿನ್ನಿಸುತ್ತಿರುವ ಆಲೆಮನೆ ಕೆಲವು ಮಹನೀಯರ ಕೃಪೆಯಿಂದ ಕೆಲವು ಕಡೆ ಮಾತ್ರ ಕಾಣಸಿಗುತ್ತಿದ್ದು, ವಿಶೇಷವಾಗಿ ಭಟ್ಕಳ ಬೆಳಕೆ ಗ್ರಾಮದ ಕಾನಮದ್ದುದಲ್ಲಿ ಅದರ ಝಲಕ್ ಕಂಡು ಬಂದಿದ್ದು ಹೀಗೆ. ಕಾಲ ಬದಲಾದಂತೆ ತಂತ್ರಜ್ಞಾನ ಬೆಳೆಯಲಾರಂಭಿಸಿತು. ಕಟ್ಟುಮಸ್ತಾದ ಕೋಣಗಳನ್ನು ಸಾಕುವುದು ಸವಾಲಾಯಿತು. 2 ರಿಂದ 4 ಜೊತೆ ಕೋಣಗಳನ್ನು ಬಳಸಿಕೊಂಡು ತಿಂಗಳುಗಟ್ಟಲೆ ನಡೆಯುತ್ತಿದ್ದ ಆಲೆಮನೆಗಳ ಜಾಗದಲ್ಲಿ ಹೊಸ ಯಂತ್ರಗಳು ಬಂದು ಗುಟುರು ಹಾಕಿದವು. ಆಲೆಮನೆಯ ಚಿತ್ರಣವೇ ಬದಲಾಗಿ ಹೋಯಿತು. ತಿಂಗಳುಗಟ್ಟಲೆ ನಡೆಯುತ್ತಿದ್ದ ಆಲೆಮನೆ ವಾರದೊಳಗೆ ಫಿನಿಶ್. ಶಾಲೆ ಮಕ್ಕಳು, ಊರಿನ ಜನರೆಲ್ಲ ತಿಂಗಳುಗಟ್ಟಲೆ ಕಬ್ಬಿನ ಹಾಲು ಕುಡಿದು, ನೊರೆ ಬೆಲ್ಲ ತಿಂದು, ಕಬ್ಬಿನ ಕೋಲುಗಳನ್ನು ಮನೆಗೂ ಹೊತ್ತುಕೊಂಡು ಬಂದು 1-2 ತಿಂಗಳುಗಳ ಕಾಲ ತಿನ್ನುತ್ತಿದ್ದ ಕಾಲವೆಲ್ಲ ಬರೀ ನೆನಪಾಗಿ ಉಳಿದು ಬಿಟ್ಟಿದೆ. ಆಲೆಮನೆಗಳ ಕೊಪ್ಪರಿಗೆ ಒಲೆಗಳ ಕಲಾತ್ಮಕತೆಯು ಕಣ್ಮರೆಯಾಗುತ್ತಿದೆ. ಆದರೆ ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯಿತಿ ಕಾನಮದ್ಲು ನೂಜ್ ವ್ಯಾಪ್ತಿಯ ಕೆಲವು ಕಡೆಗಳಲ್ಲಿ ಇಂದಿಗೂ ಆಲೆಮನೆ ಮಾಡಿ ಬೆಲ್ಲ ತೆಗೆಯುವ ಪ್ರಕ್ರಿಯೆ ಜೀವಂತವಾಗಿದೆ. ಮಳಾ ನಾಯ್ಕ್ ಎನ್ನುವವರು ಯಂತ್ರದ ಸಹಾಯದಿಂದ ಹಾಲನ್ನು ತೆಗೆಯುತ್ತಿದ್ದಾರೆ. ಈಗ ಕಬ್ಬು ಬೆಳೆಯುವುದು, ಆಲೆಮನೆ ಮಾಡಿಸಿ ಬೆಲ್ಲ ತೆಗೆದು ಬಳಸುವುದು ದುಬಾರಿಯಾದ ಕಾರಣ ಕಬ್ಬು ಬೆಳೆಯುವವರ ಸಂಖ್ಯೆ ಕಡಿಮೆಯಾಗಿದೆ. ಮನೆಗೂ ಪೇಟೆಯ ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ, ಸಕ್ಕರೆ ಸೇರುತ್ತಿರುವುದರಿಂದ ಜೋನಿ ಬೆಲ್ಲದ ಕಲ್ಪನೆಯೇ ದೂರವಾಗಿದೆ. ಆದರೆ ಇಂದಿಗೂ ಆಲೆಮನೆ, ಜೋನಿ ಬೆಲ್ಲದ ಮಹತ್ವ ಗೊತ್ತಿರುವವರು ಲಾಭಕ್ಕಲ್ಲದಿದ್ದರೂ ಮನೆಗಾಗಿ, ಊರಿಗಾಗಿ ಕಬ್ಬು ಬೆಳೆದು ಆಲೆಮನೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಗದ್ದೆಗಳಲ್ಲಿ ಕಬ್ಬು ಬೆಳೆದು ಕಬ್ಬು ಅರೆಯಲು ಯಂತ್ರಗಳನ್ನು ತರಿಸಿ ಗ್ರಾಮೀಣ ಭಾಗದ ಕಲೆಯನ್ನು, ವಿಶೇಷತೆಯನ್ನು ಜೀವಂತವಾಗಿಡುವ ಪ್ರಯತ್ನವೂ ನಡೆಯುತ್ತಿದೆ. ಈಗಲೂ ಹಲವರು ಇಲ್ಲಿ ಬಂದು ತಮಗಿಷ್ಟ ಬಂದಷ್ಟು ಕಬ್ಬಿನ ಹಾಲು ಕುಡಿದು, ನೊರೆ ಬೆಲ್ಲ ಅಥವಾ ಜೋನಿ ಬೆಲ್ಲ ಇದ್ದರೂ ಅದನ್ನು ಸ್ವಲ್ಪ ಸವಿದು ತೆಗೆದುಕೊಂಡು ಹೋಗುವ ಪರಿಪಾಠವೂ ಇದೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.